ಇದು ಫೆಬ್ರವರಿ ಅಂದಿದ ತಕ್ಷಣ ಎಲ್ರಿಗೂ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಹೆಚ್ಚಾಗಿ ಉತ್ಸುಕತೆ ಬಂದೇ ಬರುತ್ತೆ. ಈಗ 2-3 ತಿಂಗಳಿಂದ ಅಂತೂ ಸಿಕ್ಕಾಬಟ್ಟೆ ಸೌಂಡಲ್ಲಿತ್ತು ಪ್ರಣಯಂ ಸಿನಿಮಾ. ಈಗಂತೂ ಹೇಳಂಗೆ ಇಲ್ಲ ಕೇಳಂಗೆ ಇಲ್ಲ, ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ, ಜನರ ಮನಸ್ಸಿಗೆ ಹತ್ತಿರವಾಗಿದೆ, ಇಷ್ಟವಾಗಿದೆ. ಈ ಸಿನಿಮಾ ನೋಡಿದವರು ಒಂದನ್ನಂತೂ ಹೇಳ್ತಾ ಇದ್ದಾರೆ, ಈ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಕಣ್ಣಲ್ಲಿ ನೀರು ಬರಲ್ಲ, ಹೃದಯದಲ್ಲಿ ನೀರು ಬರುತ್ತೆ ಅಂತ. ಅಂದರೆ ಹೃದಯಕ್ಕೆ ತುಂಬ ಹತ್ತಿರವಾಗಿದೆ ಅಂತ. ಹಾಗಿದ್ರೆ ಇನ್ಯಾಕೆ ತಡ, ಅವರು ಕೂಡ ಸಕ್ಸಸ್ ಜೋಶ್ನಲ್ಲಿದ್ದಾರೆ, ಸಿಕ್ಕಾಬಟ್ಟೆ ಎನರ್ಜಿ ಇದೆ. ಇಷ್ಟೋ ತನಕ ಕೂರ್ಸಿದ್ಕೆ ಎಲ್ಲರೂ ನನ್ನ ಗುರಾಯಿಸ್ತಾ ಇದ್ದಾರೆ. ಸೊ ಮೊದಲಿಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಇವರು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಪ್ರೀತಿಯ ಮುಂಗಾರು ಮಳೆಯನ್ನು ಹರಿಸಿದವರು. ಮುಂಗಾರು ಮಳೆ ಅಂತಿದ್ದಂಗೆ ಎಲ್ರಿಗೂ ನೆನಪಾಗಿರುತ್ತೆ, ಆ ಮೂಡ್ಗೆ ಎಲ್ಲರೂ ಹೋಗ್ಬಿಡ್ತೀವಿ. ಮನುಮೂರ್ತಿ ಸರ್ ಇದ್ದಾರೆ. ಸರ್ ಹೇಗಿದ್ದೀರಾ? ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಸಿನಿಮಾ ಅಂತ ಅಂದಮೇಲೆ ನಿರ್ಮಾಪಕರು, ನಿರ್ದೇಶಕರು, ಹೀರೋ ಎಲ್ಲರೂ ಇರಲೇಬೇಕು. ಅವ್ರನ್ನ ಒಬ್ಬೊಬ್ಬರಾಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಮ್ಮ ನಿರ್ಮಾಪಕರನ್ನ ವೆಲ್ಕಮ್ ಮಾಡ್ಕೊಬಿಡೋಣ. ಅವರಿಗೆ ಸಿನಿಮಾ ಅಂತಂದರೆ ಅಪಾರವಾದಂಥ ಪ್ರೀತಿ ಇದೆ. ಹಾಗೆಯೇ ಯಾವಾಗಲೂ ವಿಭಿನ್ನವಾದಂಥ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ಜೊತೆಗೆ ಪರಮೇಶ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದ್ದೀನಿ. ಸಿನಿಮಾ ಅಂದರೆ ಅಪಾರವಾದಂಥ ಪ್ರೀತಿ. ಹೌದು ಮೇಡಮ್. ಯಾವಾಗಲೂ ಹೊಸದೊಂದು ಏನಾದರೂ ಒಂದು ಕತೆ ಜೊತೆಗೆ ಬರ್ತಾ ಇರ್ತೀರಾ. ಈ ಬಾರಿ ತುಂಬಾ ಹತ್ರ ಆಗಿದ್ರ ಜನಕ್ಕೆ, ಹೆಂಗ್ ಅನ್ಸ್ತಾ ಇದೆ? ಖುಷಿ ಆಗ್ತಿದೆ ಮೇಡಮ್. ಆಕ್ಚುಲಿ ಏನಾಗಿದೆ ಅಂದ್ರೆ ನಾವು ಏನ್ ಮಾಡಿದ್ದು ಕತೆ ನಾವು ಅನ್ಕೊಂಡಾಗ್ಲೇನೆ ಪಿಕ್ಚರ್ ಮಾಡಬೇಕು ಅನ್ಕೊಂಡಾಗ್ಲೇನೆ ಆ ಕತೆಲಿ ಒಂದು ಒಳ್ಳೊಳ್ಳೆ ಟ್ವಿಸ್ಟ್ಗಳಿದ್ದು, ಸೊ ಏನೋ ಒಂದು ಬೇರೆ ಥರ ಇತ್ತು ಅದು ಕತೆ. ಸೊ ಅದನ್ನೆಲ್ಲ ಆಗಿ ನಾವು ಪಕ್ಕ ಫಿಲಿಮ್ ಮಾಡಿ ರಿಲೀಸ್ ಆದಮೇಲೆ ಈಗ ಬರೀ ಮಾತಾಡ್ತಿರೋದು, ಸರ್ ಏನೇನು ಟ್ವಿಸ್ಟ್ಗಳು ಇಟ್ಟಿದ್ದೀರಾ ಸರ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಒಂದು ಟ್ವಿಸ್ಟ್ ಬಂದರೆ ಇನ್ನು ಎವ್ರಿ 10 ಮಿನಿಟ್ಸ್ಗೆ ಒಂದೊಂದು ಟ್ವಿಸ್ಟ್ ಇರುತ್ತೆ, ಆಡಿಯನ್ಸ್ ಗೆಸ್ ಮಾಡೋಕ್ಕೆ ಆಗಲ್ಲ. ಈಗೇನೋ ಹಿಂಗೆ ಆಗುತ್ತೆ ಅಂದರೆ ಅದು ಬೇರೆ ಥರ ಹೋಗ್ತಾ ಇರುತ್ತೆ. ಸೊ ಆ ಕಥೆನೇ ಆ ಥರ ಇತ್ತು. ಸ್ಯಾಂಡಲ್ವುಡ್ನಲ್ಲಿ ಈ ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗಿ ಒಂದು ಭರವಸೆಯ ನಾಯಕ ಅಂತ ಹೇಳ್ತಿದ್ದಾರೆ. ಈ ಥರದ ನಾಯಕ ನಮಗೆ ಬೇಕು ಅಂತ ಹೇಳ್ತಾ ಇದ್ರು. ಪವನ್ ಸೂರ್ಯ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ? ಅವರು ಪರಮೇಶ್ ಸರ್ ಹೇಳ್ದಂಗೆ ಟ್ವಿಸ್ಟ್ ಆಡಿಯನ್ಸ್ಗೆಲ್ಲ ನನಗೂ ಟ್ವಿಸ್ಟೇ ಇದು. ಯಾಕಂದ್ರೆ ಅವ್ರು ನನ್ನ ಕತೆ ಹೇಳಿಲ್ಲ, ಬರೀ ಡೈಲಾಗ್ ಶೀಟ್ ಕೊಟ್ಟರು, ಅಲ್ಲೋಗಿ ಆ್ಯಕ್ಟ್ ಮಾಡಿಬಿಟ್ಟು ಬಂದೆ. ಬಟ್ ನಾನು ನಮ್ಮ ದತ್ತಣ್ಣ ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಸಿನಿಮಾ ಯಾವಾಗ ಎಂಟ್ರಿ ಕೊಡ್ತೀನಿ ಸರ್, ಇವಾಗ ಬರ್ತೀನ, ಇಂಟರ್ವೆಲ್ಗೆ ಬರ್ತೀನ, ಇಂಟರ್ವೆಲ್ ಆದ್ಮೇಲೆ ಬರ್ತೀನ, ಈ ಥರ ಎಲ್ಲ ಕೇಳ್ತಾ ಇದ್ದೆ. ಲಾಸ್ಟ್ ಇನ್ 15 ಮಿನಿಟ್ಸ್ ಸರ್ ಸಿನಿಮಾ ಆಗೋಗ್ತಾ ಇದ್ದೀನಿ, ಇದೀನ ಇಲ್ವಾ ಹೇಳಿ ಸರ್, ನಾನು ಹೋಗ್ಬಿಡ್ತೀನಿ ಇಲ್ಲಿಂದ ಅಂತ ಹೇಳ್ದೆ ದತ್ತಣ್ಣ ಅವ್ರಿಗೆ. ಬಟ್ ಅವರು ಇದು ಅನ್ಎಕ್ಸ್ಪೆಕ್ಟೆಡ್, ನನಗೂ ಈ ಥರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಮನೋಮೂರ್ತಿ ಸರ್ ಅವರು ಅವರ ಕೊಟ್ಟಿದ್ದಂಥ ಹಾಡು ತುಂಬ ಸರ್ ರಿಯಲಿ ಐ ಶುಡ್ ಥ್ಯಾಂಕ್ ಯು ಸರ್. ಓಕೆ, ನಿರ್ದೇಶಕರು ನಮ್ಮ ಜೊತೆಗೆ ಇದ್ದಾರೆ. ಸರ್ ಹೇಗಿದ್ದೀರಾ? ಹೆಂಗ್ ಅನಿಸ್ತಾ ಇದೆ? ಚೆನ್ನಾಗಿದ್ದೀನಿ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಗೊತ್ತಾಗ್ತಿದೆ ನಿಮ್ಮ ಮುಖದಲ್ಲೇ ಆ ಜೋಶ್ ಇದೆ. ಸೊ ಸಿನಿಮಾ ಇದೇ ತರ ಬರಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳೋದು ಒಂದು, ಆ ಪ್ಲಾನ್ಗಿಂತ ಅದ್ಭುತವಾಗಿ ಬರೋದು ಇನ್ನೊಂದು. ಈ ಸಿನಿಮಾ ನೋಡಿದ್ರೆ ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ, ನಮಗೆ ಪ್ರೇಮಲೋಕ ನೆನಪಾಯ್ತು ಅಂತ ಕೆಲವರು ಹೇಳ್ತಿದ್ದಾರೆ, ನಮಗೆ ಮುಂಗಾರು ಮಳೆ ನೆನಪಾಯ್ತು ಅಂತ ಕೆಲವರು ಹೇಳ್ತಿದ್ದಾರೆ, ಕೆಲವರು ಹತ್ಕೊಂಡು ಥಿಯೇಟರ್ ಇಂದ ಹೊರಗೆ ಬರ್ತಾ ಇದ್ದಾರೆ. ಸೊ ನಿಮಗೆ ಸಕ್ಸಸ್ ಅನ್ನೋದು ಇಲ್ಲಿ ಸಿಕ್ತು ಅಂತ ಗೊತ್ತಾಯ್ತಾ? ಡೆಫಿನೆಟ್ ಆಗಿ ಮೇಡಮ್, ನನಗೆ ಫಸ್ಟ್ ರಿಯಾಕ್ಷನ್ ಇತ್ತಲ್ಲ ಮಾರ್ನಿಂಗ್ ಶೋ, ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರು ಯಾರು ನಾವು ಫಿಲಿಮ್ ನೋಡಿರಲಿಲ್ಲ. ನಾನು ನೋಡಿದ್ದೆ ಆ್ಯಕ್ಚುಲಿ ಮನೋಮೂರ್ತಿ ಸರ್ ರೆಕಾರ್ಡಿಂಗ್ ಟೈಮಲ್ಲಿ ನಾವು ನೋಡಿದ್ವಿ. ಸೊ ಇನ್ಯಾರೂ ಡೈರೆಕ್ಟ್ರು ನಾವು ಬಿಟ್ಟರೆ ಇನ್ಯಾರೂ ನೋಡಿರಲಿಲ್ಲ ಆ ಫಿಲಿಮ್ನ. ಸೊ ಆಮೇಲೆ ಸೌಂಡು ಆ ಮಿಕ್ಸಿಂಗ್ ಎಲ್ಲ ಆಗಿ ಬಂದ್ಮೇಲೆ ಬೇರೆ ನೋಡೋದು ಥಿಯೇಟ್ರಲ್ಲಿ ಕೂತ್ಕೊಂಡು. ಹಾಗಾಗಿ ನಾವು ಮಾರ್ನಿಂಗ್ ಶೋಗೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಮಾರ್ನಿಂಗ್ ಶೋ ಬಂದು ಆ ಸಾಂಗ್ ಬರೋದು, ಆ ಎಂಟ್ರಿ, ಈಗ ರಾಜವರ್ಧನ್ ಅವ್ರ ಎಂಟ್ರಿ, ಸೊ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಮೇಲೆ ಆ ರಾಜವರ್ಧನ್ ಅವ್ರ ಆ ಪರ್ಸ್ನಾಲಿಟಿ, ನೈನಾ ಗಂಗೂಲಿ ಅವ್ರದ್ದು ಆ ಒಂದು ಕ್ಯೂಟ್ನೆಸ್ ಪರ್ಫಾರ್ಮೆನ್ಸು, ಆಮೇಲೆ ಸರ್ದು ಮ್ಯೂಸಿಕ್ಕು, ಆಮೇಲೆ ನಮ್ಮ ನಾಗೇಶ್ ಆಚಾರ್ಯ ಅವ್ರದ್ದು ಫೋಟೋಗ್ರಫಿ, ಮತ್ತು ನಮ್ಮ ಮದನ ಅರಣ್ಯವರು ಇದು ಕೊರಿಯೋಗ್ರಫಿ. ಸೊ ಟೆಕ್ನಿಷಿಯನ್ಸ್ ಎಲ್ಲ ಏನೇನು ವರ್ಕ್ ಮಾಡಿದ್ವೋ ಅದೆಲ್ಲ ನಮಗೆ ಆ ಮಾರ್ನಿಂಗ್ ಶೋಲ್ ಕೂತ್ಕೊಂಡು ನೋಡ್ತಿದ್ದೀವಲ್ಲ, ನೋಡಿದಾಗ ಆ ವಿಷಲ್ಲು, ಆ ಸಾಂಗ್ ಬಂದಾಗ ಆ ವಿಷಲ್ಸು, ಸರ್ದೊಂದು ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತೆ, ಮಳೆಗಾಲ ಬಂತು ಸನಿ, ಆ ಸಾಂಗ್ನ ನಾವು ಎಲ್ಲೂ ವಿಡಿಯೋ ಬಿಟ್ಟಿರಲಿಲ್ಲ, ಅದನ್ನು ಬಚ್ಚಿಕ್ಕಿದ್ವಿ. ಯಾಕೆಂದರೆ ಅದರಲ್ಲಿ ಪರ್ಫಾರ್ಮ್ ಮಾಡಿರೋದು ಪವನ್ ಸೂರ್ಯ ಆ್ಯಂಡ್ ನೈನಾ ಗಂಗೂಲಿ. ಆ ಸಾಂಗ್ ಬಂದಾಗ ಮೇಡಮ್ ಒಂದು ವಿಷಲ್ ಬಂತು. ಸೊ ಅದೆಲ್ಲ ನೋಡಿದಾಗ ನಾವು ಮಾಡಿದ್ದು ಕರೆಕ್ಟಾಗಿದೆ, ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿದ್ದು. ಸೊ ಸುಮ್ಮನೆ ಏನೋ ಅಂತೂ ನಾವೇನೋ ಪ್ರಾಜೆಕ್ಟ್ನ ಸುಮ್ಮನೆ ಹಾಗೆ ತಿಳಿಸ್ಕೊಂಡು ಹೋಗಿಲ್ಲ, ಭಾಳ ಪ್ರಾಪರಾಗಿ ವರ್ಕ್ ಮಾಡಿದ್ದೀವಿ.